ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಘವೇಂದ್ರ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ, ಪಿ ಡಿ ಒ, ಎಸ್ ಎಸ್ ಸಿ ಹಾಗೆ ಆರ್ ಪಿ ಎಫ್ ಎಲ್ಲ ಹುದ್ದೆಗಳಿಗೂ ಸಹಾಯವಾಗುವಂತೆ ಭೂಗೋಳಶಾಸ್ತ್ರದ 500 ಪ್ರಶ್ನೆಗಳ ವಿಡಿಯೋ ಸರಣಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಇವತ್ತು ಟಾಪ್ 50 ಅಂದರೆ ಪ್ರಮುಖ 50 ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಪ್ರಶ್ನೆಗಳನ್ನು ನಾವು 6ರಿಂದ 12ನೇ ತರಗತಿಯ ಸರ್ಕಾರಿ ಪುಸ್ತಕಗಳಿಂದ ತೆಗೆದುಕೊಂಡು ಬಂದಿದ್ದೇವೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಹತ್ರ ಗ್ರಾಮ ಆಡಳಿತ ಅಧಿಕಾರಿ ಅಂದರೆ ವಿಲೇಜ್ ಅಕೌಂಟೆಂಟ್ ಹಾಗೆ ಪಿ ಡಿ ಒ ಹುದ್ದೆಗಾಗಿ ಪೇಪರ್ ಟೂದಲ್ಲಿ ಸಾಮಾನ್ಯ ಕನ್ನಡ, ಜನರಲ್ ಇಂಗ್ಲೀಷ್ ಹಾಗೆ ಕಂಪ್ಯೂಟರ್ ಜ್ಞಾನದ ಮೇಲೆ ಕ್ವಶನ್ಸ್ಗಳು ಬರ್ತವೆ 100 ಮಾರ್ಕ್ಸಿಗೆ. ಅದಕ್ಕಾಗಿ ನಾವು ನೋಟ್ಸ್ಗಳನ್ನು ರೆಡಿ ಮಾಡಿದ್ದೀವಿ. ಆ ಪಿ ಡಿ ಎಫ್ ನೋಟ್ಸ್ಗಳು ಕೇವಲ ನಿಮಗೆ 100 ರೂಪಾಯಿ ಒಳಗಡೆ ಸಿಗ್ತಾ ಇದ್ದಾವೆ. ಬೇಕಾದವರು ಇಲ್ಲಿ ನಂಬರ್ ಕಾಣ್ತಾ ಇದೆ ನೋಡಿ, ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಭಾರತದ ಮೊದಲ ಹಡಗುಕಟ್ಟೆ ಯಾವುದು ಅಂತ. ಆಪ್ಷನ್ಗಳು ಕೊಚ್ಚಿನ್ನು, ವಿಶಾಖಪಟ್ಟಣಮು, ಮಜಗಾಂವು, ಪಾರಾದೀಪ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ವಿಶಾಖಪಟ್ಟಣಂ. ಭಾರತದ ಮೊದಲ ಹಡಗುಕಟ್ಟೆ ಯಾವುದು ಅಂದರೆ ಅದು ವಿಶಾಖಪಟ್ಟಣಂ. ಇನ್ನು ಎರಡನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಏಲಕ್ಕಿಯನ್ನು ಬೆಳೆಯುವ ರಾಜ್ಯ ಯಾವುದು ಅಂತ. ಆಪ್ಷನ್ಗಳು ಕೇರಳ, ತಮಿಳುನಾಡು, ಕರ್ನಾಟಕ, ಆಸಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಕೇರಳದಲ್ಲಿ ಅತಿ ಹೆಚ್ಚು ಏಲಕ್ಕಿಯನ್ನು ಬೆಳೆಯುತ್ತಾರೆ. ಇನ್ನು ಮೂರನೆಯ ಪ್ರಶ್ನೆ, ಗಲ್ಫ್ ಆಫ್ ಮನ್ನಾರ ಜೈವಿಕ ತಾಣವು ಎಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಗುಜರಾತು, ರಾಜಸ್ಥಾನ, ಒರಿಸ್ಸಾ ಹಾಗೂ ತಮಿಳುನಾಡು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ತಮಿಳುನಾಡಿನಲ್ಲಿ ಗಲ್ಫ್ ಆಫ್ ಮನ್ನಾರ ಜೈವಿಕ ತಾಣವಿದೆ. ಇನ್ನು ನಾಲ್ಕನೆಯ ಪ್ರಶ್ನೆ, ನಾಸಿಕ್ ನಗರವು ಯಾವ ನದಿ ದಂಡದ ಮೇಲಿದೆ ಅಂತ. ಆಪ್ಷನ್ಗಳು ಗೋದಾವರಿ, ಕಾವೇರಿ, ಗಂಗಾ, ತುಂಗಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಗೋದಾವರಿ ನದಿಯ ದಡದಲ್ಲಿ ನಾಸಿಕ್ ನಗರ ಇದೆ. ಇನ್ನು ಐದನೆಯ ಪ್ರಶ್ನೆ, ಗಂಗಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಅಂತ. ಆಪ್ಷನ್ಗಳು ಯಮುನಾ ನದಿ, ಕೋಸಿ ನದಿ, ಚಂಬಲ್ ನದಿ, ಗಂಡಕಿ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಯಮುನಾ ನದಿ. ಗಂಗಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಅಂದರೆ ಅದು ಯಮುನಾ ನದಿ. ಇನ್ನು ಆರನೆಯ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಯಾವುದು ಅಂತ. ಆಪ್ಷನ್ಗಳು ಕಾವೇರಿ, ತಲಕಾವೇರಿ, ತುಂಗಭದ್ರಾ, ಗೋದಾವರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಗೋದಾವರಿ. ದಕ್ಷಿಣ ಭಾರತದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಯಾವುದು ಅಂದರೆ ಅದು ಗೋದಾವರಿ. ಇನ್ನು ಏಳನೆಯ ಪ್ರಶ್ನೆ, ಭಾರತದ ಸಕ್ಕರೆಯ ತೊಟ್ಟಿಲು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ಅಂತ. ಆಪ್ಷನ್ಗಳು ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಅರುಣಾಚಲ ಪ್ರದೇಶ, ಪಂಜಾಬ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಉತ್ತರ ಪ್ರದೇಶ. ಉತ್ತರ ಪ್ರದೇಶವನ್ನು ಭಾರತದ ಸಕ್ಕರೆಯ ತೊಟ್ಟಿಲು ಎಂದು ಕರೆಯುತ್ತಾರೆ. ಎಂಟನೆಯ ಪ್ರಶ್ನೆ, ತೋಡಾ ಬುಡಕಟ್ಟು ಜನಾಂಗವು ಎಲ್ಲಿ ಕಂಡುಬರುತ್ತದೆ ಅಂತ. ಆಪ್ಷನ್ಗಳು ಅಂಡಮಾನ್ ನಿಕೋಬಾರು, ಆಸಾಮು, ತಮಿಳುನಾಡಿನ ನೀಲಗಿರಿ, ಮಣಿಪುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ತಮಿಳುನಾಡಿನ ನೀಲಗಿರಿಯಲ್ಲಿ ತೋಡಾ ಬುಡಕಟ್ಟು ಜನಾಂಗವು ಕಂಡುಬರುತ್ತದೆ. ಇನ್ನು ಒಂಬತ್ತನೆಯ ಪ್ರಶ್ನೆ, ವಜ್ರದ ಗಣಿಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ. ಆಪ್ಷನ್ಗಳು ಉತ್ತರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ ಹಾಗೂ ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಮಧ್ಯಪ್ರದೇಶದಲ್ಲಿ ವಜ್ರದ ಗಣಿಗಳು ಕಂಡುಬರುತ್ತವೆ. ಇನ್ನು ಹತ್ತನೆಯ ಪ್ರಶ್ನೆ, ಮ್ಯಾಕ್ಮೋಹನ್ ರೇಖೆಯು ಯಾವ 2 ದೇಶಗಳ ನಡುವಿನ ಗಡಿ ರೇಖೆಯಾಗಿದೆ. ಆಪ್ಷನ್ಗಳು ಭಾರತ ಮತ್ತು ಅಫ್ಘಾನಿಸ್ತಾನ, ಭಾರತ ಮತ್ತು ಪಾಕಿಸ್ತಾನ, ಚೀನಾ ಮತ್ತು ಪಾಕಿಸ್ತಾನ, ಭಾರತ ಮತ್ತು ಚೀನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಭಾರತ ಮತ್ತು ಚೀನಾದ ನಡುವಿನ ರೇಖೆಯನ್ನು, ಗಡಿ ರೇಖೆಯನ್ನು ನಾವು ಮ್ಯಾಕ್ಮೋಹನ್ ರೇಖೆ ಅಂತ ಕರಿತೀವಿ. ಇನ್ನು 11ನೆಯ ಪ್ರಶ್ನೆ, ಹವಾ ಮಹಲ್ ಎಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಜೈಪುರ, ನವದೆಹಲಿ, ಲಕ್ನೋ, ಕಲ್ಕತ್ತಾ. ಇದಕ್ಕೆ ಸರಿಯಾದ ಉತ್ತರ ಜೈಪುರ. ಜೈಪುರದಲ್ಲಿ ಹವಾ ಮಹಲ್ ಇದೆ. 14ನೆಯ ಪ್ರಶ್ನೆ, ಅಮೃತ ಶಿಲೆಯು ಯಾವ ಶಿಲೆಯ ರೂಪಾಂತರಗೊಂಡ ಶಿಲೆಯಾಗಿದೆ. ಆಪ್ಷನ್ಗಳು ಮರಳು ಕಲ್ಲು, ಸುಣ್ಣದ ಕಲ್ಲು, ಶೇಲ್, ಬಸಾಲ್ಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸುಣ್ಣದ ಕಲ್ಲಿನಿಂದ ಅಮೃತ ಶಿಲೆ ರೂಪಾಂತರಗೊಂಡಿದೆ. 15ನೆಯ ಪ್ರಶ್ನೆ, ಭೂಮಿಗಿರುವ ಏಕೈಕ ಉಪಗ್ರಹ ಯಾವುದು ಅಂತ. ಆಪ್ಷನ್ಗಳು ಚಂದ್ರ, ಬುಧ,
ಗುರು, ಶನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಚಂದ್ರ. ಭೂಮಿಗಿರುವ ಏಕೈಕ ಉಪಗ್ರಹ ಯಾವುದು ಅಂದರೆ ಅದು ಚಂದ್ರ. ಇನ್ನು 16ನೆಯ ಪ್ರಶ್ನೆ, ಆನಿಕಲ್ಲು ಮಳೆ ಯಾವುದರಿಂದ ಉಂಟಾಗುತ್ತದೆ? ಆಪ್ಷನ್ಗಳು ಉತ್ಖನನ, ಘನೀಕರಣ, ಸಾಂದ್ರೀಕರಣ, ಸಂವಹನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಸಾಂದ್ರೀಕರಣದಿಂದ ಆನೆಕಲ್ಲು ಮಳೆ ಉಂಟಾಗುತ್ತದೆ. 17ನೆಯ ಪ್ರಶ್ನೆ, ಹ್ಯಾಲಿ ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಭೂಮಿಯ ಸಮೀಪಕ್ಕೆ ಬರುತ್ತದೆ? ಆಪ್ಷನ್ಗಳು 50 ವರ್ಷ, 76 ವರ್ಷ, 85 ವರ್ಷ, 90 ವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 76 ವರ್ಷ. ಹ್ಯಾಲಿ ಧೂಮಕೇತು 70 ವರ್ಷಗಳಿಗೊಮ್ಮೆ ಭೂಮಿಯ ಸಮೀಪಕ್ಕೆ ಬರುತ್ತದೆ. 18ನೆಯ ಪ್ರಶ್ನೆ, ಪ್ರಪಂಚದ ಅತಿ ವಿಸ್ತಾರವಾದ ಮರುಭೂಮಿ ಯಾವುದು ಅಂತ? ಆಪ್ಷನ್ಗಳು ಥಾರ್ ಮರುಭೂಮಿ, ಗೋಬಿ ಮರುಭೂಮಿ, ಸಹರಾ ಮರುಭೂಮಿ, ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಸಹರಾ ಮರುಭೂಮಿ. ಪ್ರಪಂಚದ ಅತಿ ವಿಸ್ತಾರವಾದ ಮರುಭೂಮಿ ಯಾವುದು ಅಂದರೆ ಅದು ಸಹರಾ ಮರುಭೂಮಿ. ಇನ್ನು 19ನೆಯ ಪ್ರಶ್ನೆ, ಗ್ರೀನ್ಲ್ಯಾಂಡ್ ಯಾವ ಯುರೋಪಿಯನ್ ದೇಶಕ್ಕೆ ಸೇರಿದೆ? ಆಪ್ಷನ್ಗಳು ಸ್ವೀಡನ್ನು, ಫಿನ್ಲ್ಯಾಂಡು, ಡೆನ್ಮಾರ್ಕು, ನಾರ್ವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಡೆನ್ಮಾರ್ಕ್. ಗ್ರೀನ್ಲ್ಯಾಂಡ್ ಯಾವ ಯುರೋಪಿಯನ್ ದೇಶಕ್ಕೆ ಸೇರಿದೆ ಅಂದರೆ ಅದು ಡೆನ್ಮಾರ್ಕು. ಇನ್ನು 20ನೆಯ ಪ್ರಶ್ನೆ, ಭಾರತವು ಚುಕ್ ಜಲ ವಿದ್ಯುತ್ ಯೋಜನೆಯನ್ನು ಎಲ್ಲಿ ನಿರ್ಮಿಸಲಾಗಿದೆ ಅಂತ? ಆಪ್ಷನ್ಗಳು ಮಯನ್ಮಾರು, ಬಾಂಗ್ಲಾದೇಶ, ನೇಪಾಳ ಹಾಗೂ ಭೂತಾನ್. ಇದಕ್ಕೆ ಸರಿಯಾದ ಉತ್ತರ ಭೂತಾನ್. ಭಾರತವು ಚುಕ್ ಜಲ ವಿದ್ಯುತ್ ಯೋಜನೆಯನ್ನು ಭೂತಾನ್ನಲ್ಲಿ ನಿರ್ಮಿಸಿದೆ. ಭಾರತವು ಒಂದು ಡ್ಯಾಶ್ ಆಗಿದೆ. ಆಪ್ಷನ್ಗಳು ದ್ವೀಪ ಸಮುದಾಯ, ಖಂಡ, ಪರ್ಯಾಯ ದ್ವೀಪ, ಸಮುದ್ರ ಕೊಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಪರ್ಯಾಯ ದ್ವೀಪವಾಗಿದೆ. ಭಾರತವು ಒಂದು ಪರ್ಯಾಯ ದ್ವೀಪವಾಗಿದೆ. ಇನ್ನು 22ನೆಯ ಪ್ರಶ್ನೆ, ಡೈಕ್ಗಳು ವಿಶೇಷವಾಗಿ ಎಲ್ಲಿ ನಿರ್ಮಾಣವಾಗುತ್ತವೆ? ಆಪ್ಷನ್ಗಳು ಫ್ರಾನ್ಸು, ಬ್ರಿಟನ್ನು, ನಾರ್ವೆ, ಹಾಲೆಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಹಾಲೆಂಡ್ನಲ್ಲಿ ಡೈಕ್ಗಳು ವಿಶೇಷವಾಗಿ ನಿರ್ಮಾಣಗೊಳ್ಳುತ್ತವೆ. ಇನ್ನು 23ನೆಯ ಪ್ರಶ್ನೆ, ರಾತ್ರಿ ವೇಳೆ ಆಕಾಶದಲ್ಲಿ ಯಾವ ಗ್ರಹವು ಕೆಂಪಾಗಿ ಕಾಣುತ್ತದೆ? ಆಪ್ಷನ್ಗಳು ಮಂಗಳ, ಬುಧ, ಗುರು ಮತ್ತು ಶನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಗುರು ಗ್ರಹವು ರಾತ್ರಿ ವೇಳೆಯಲ್ಲಿ ಆಕಾಶದಲ್ಲಿ ಕೆಂಪಾಗಿ ಕಾಣುತ್ತದೆ. 24ನೆಯ ಪ್ರಶ್ನೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ಯಾವ ರೇಖಾಂಶದಲ್ಲಿ ನಿಗದಿ ಮಾಡಲಾಗಿದೆ? ಆಪ್ಷನ್ಗಳು 45, 180 ಡಿಗ್ರಿ, 90 ಡಿಗ್ರಿ, 15 ಡಿಗ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 180 ಡಿಗ್ರಿಯಲ್ಲಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ನಿಗದಿ ಮಾಡಿದ್ದಾರೆ. ಇನ್ನು 25ನೆಯ ಪ್ರಶ್ನೆ, ಪ್ರಪಂಚದ ಅತಿ ದೊಡ್ಡ ಸಮುದ್ರ ಸೇತುವೆ ಎಲ್ಲಿದೆ ಅಂತ? ಆಪ್ಷನ್ಗಳು ಚೀನಾ, ಜರ್ಮನ್, US, ಡೆನ್ಮಾರ್ಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಚೀನಾದಲ್ಲಿ ಪ್ರಪಂಚದ ಅತಿ ದೊಡ್ಡ ಸಮುದ್ರ ಸೇತುವೆ ಇದೆ. 26ನೆಯ ಪ್ರಶ್ನೆ, ದಕ್ಷಿಣ ಅಮೇರಿಕಾದ ಅತಿ ದೊಡ್ಡ ನದಿ ಯಾವುದು ಅಂತ? ಆಪ್ಷನ್ಗಳು ಪೇರು, ವಾರಿಸಿಕೋ, ಅಮೆಜಾನ್, ಪರಾನ್, ಪೊರುಗೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಅಮೆಜಾನ್. ದಕ್ಷಿಣ ಅಮೇರಿಕಾದ ಅತಿ ದೊಡ್ಡ ನದಿ ಯಾವುದು ಅಂದರೆ ಅದು ಅಮೆಜಾನ್. ಇನ್ನು 27ನೆಯ ಪ್ರಶ್ನೆ, ಹೆಸರಾಂತ ಕರಿಬಾ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂತ? ಆಪ್ಷನ್ಗಳು ಜಾನ್ಬೇನಿ, ಅಮೆಜಾನ್, ನೈಲು, ನೈಜರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ನೈಜರ್ ನದಿಗೆ ಕರಿಬಾ ಅಣೆಕಟ್ಟನ್ನು ಕಟ್ಟಲಾಗಿದೆ. ಇನ್ನು 28ನೆಯ ಪ್ರಶ್ನೆ, ಹೆಚ್ಚಿನ ಸಂಖ್ಯೆಯಲ್ಲಿ ಪರ್ಷಿಯನ್ನರು ಎಲ್ಲಿ ವಾಸಿಸುತ್ತಾರೆ ಅಂತ? ಆಪ್ಷನ್ಗಳು ಜೋರ್ಡಾನ್, ಸೌದಿ ಅರೇಬಿಯಾ, ಇರಾನು, ಇರಾಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಇರಾಕ್ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪರ್ಷಿಯನ್ನರು ವಾಸ ಮಾಡ್ತಿರ್ತಾರೆ. ಇನ್ನು 29ನೆಯ ಪ್ರಶ್ನೆ, ಪ್ರಪಂಚದ ಅತಿ ಎತ್ತರ ದೇಗುಲ ಗೋಪುರ ಇರುವುದು ಎಲ್ಲಿ ಅಂತ ಪ್ರಶ್ನೆ. ಅತ್ಯಂತ ಎತ್ತರದ ದೇಗುಲ ಕೇಳಿಲ್ಲ ಅವರು, ದೇಗುಲದ ಮೇಲಿನ ಗೋಪುರ ಎಲ್ಲಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಗಳು ಜಪಾನು, ನೇಪಾಳ, ಚೀನಾ, ಭೂತಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಭೂತಾನ್ನಲ್ಲಿ ಪ್ರಪಂಚದ ಅತಿ ಎತ್ತರದ ದೇವಾಲಯದ ಗೋಪುರ ಇದೆ. ಇನ್ನು 30ನೆಯ ಪ್ರಶ್ನೆ, ಸ್ಥಳವೊಂದರ ಅಕ್ಷಾಂಶವು ಅಲ್ಲಿನ ಏನನ್ನು ಸೂಚಿಸುತ್ತದೆ? ಆಪ್ಷನ್ಗಳು ಸಮುದ್ರ ಮಟ್ಟದಿಂದಿರುವ ಎತ್ತರ,
ಸಮಯ, ತಾಪಮಾನ, ಮಳೆ ಬೀಳುವ ಮೊತ್ತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ತಾಪಮಾನವನ್ನು ಕಂಡುಹಿಡಿಯುತ್ತದೆ. ಇನ್ನು 31ನೆಯ ಪ್ರಶ್ನೆ, ಈ ಕೆಳಗಿನ ಯಾವುದು ಉನ್ನತ ಮೋಡವಾಗಿದೆ? ಆಪ್ಷನ್ಗಳು ಸ್ಪಾಟಸ್, ನಿಂಬೋಸ್ಟಾಸ್, ಸಿರಾನ್ಸ್, ಕ್ಯುಮುಲೆಂಬಿಸ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಅದು ಆಪ್ಷನ್ 1 ಸ್ಟಾಟಸ್. 32ನೆಯ ಪ್ರಶ್ನೆ, ನಮಗೆ ಕಾಣುವ ಸೂರ್ಯನ ಭಾಗವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಗಳು ಫೋಟೋಸ್ಪಿಯರು, ಟ್ರೋಪೋಸ್ಪಿಯರು, ಹೈಡ್ರೋಸ್ಪಿಯರು, ಏನೋಸ್ಪಿಯರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಫೋಟೋಸ್ಪಿಯರ್ ಅಂತ ಕರೀತಾರೆ. ಇನ್ನು 33ನೆಯ ಪ್ರಶ್ನೆ, ಭಾರತ ದೇಶದ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು ಅಂತ? ಆಪ್ಷನ್ಗಳು ರಾಜಸ್ಥಾನ, ಕರ್ನಾಟಕ, ಉತ್ತರ ಪ್ರದೇಶ ಹಾಗೂ ಮಹಾರಾಷ್ಟ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ರಾಜಸ್ಥಾನ. ಭಾರತ ದೇಶದ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು ಅಂದರೆ ಅದು ರಾಜಸ್ಥಾನ. ಇನ್ನು 34ನೆಯ ಪ್ರಶ್ನೆ, ಈ ಕೆಳಕಂಡ ಯಾವ ನದಿಯ ದಂಡೆಯ ಮೇಲೆ ಅಯೋಧ್ಯ ನಗರವನ್ನು ಸ್ಥಾಪನೆ ಮಾಡಲಾಗಿದೆ? ಆಪ್ಷನ್ಗಳು ಗಂಗಾ, ಗೋಮತಿ, ಸರಸ್ವತಿ, ಸರಾಯು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸರಾಯು ನದಿಯ ದಂಡೆಯ ಮೇಲೆ ಅಯೋಧ್ಯ ನಗರವನ್ನು ಸ್ಥಾಪನೆ ಮಾಡಲಾಗಿದೆ. ಇನ್ನು 35ನೆಯ ಪ್ರಶ್ನೆ, ಯಾವುದು ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅರಣ್ಯ ಭೂಮಿಯನ್ನು ಹೊಂದಿರುವ ರಾಜ್ಯ ಯಾವುದು ಅಂತ? ಆಪ್ಷನ್ಗಳು ಮಣಿಪುರ, ನಾಗಾಲ್ಯಾಂಡು, ಅಸ್ಸಾಮು, ಮಧ್ಯಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಮಧ್ಯಪ್ರದೇಶ. ಇನ್ನು ಯಾವುದು ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿರುವ ಗಿರಿಧಾಮ ಯಾವುದು ಅಂತ? ಆಪ್ಷನ್ಗಳು ಡಾರ್ಜಿಲಿಂಗು, ನೈನಿತಾಲು, ಶಿಮ್ಲಾ, ಮನ್ಸೂರಿ ಎಲ್ಲವೂ ಹೌದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಯಾವುದು ಎಲ್ಲವೂ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವ ಗಿರಿಧಾಮಗಳಾಗಿವೆ. ಇನ್ನು 37ನೆಯ ಪ್ರಶ್ನೆ, ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಬೇರ್ಪಡಿಸುವ ಪರ್ವತ ಯಾವುದು ಅಂತ? ಆಪ್ಷನ್ಗಳು ಸಾತ್ಪುಡ ಪರ್ವತ, ವಿಂಧ್ಯ ಪರ್ವತ, ನೀಲಗಿರಿ ಪರ್ವತ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ವಿಂಧ್ಯ ಪರ್ವತ. ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಬೇರ್ಪಡಿಸುವ ಪರ್ವತ ಯಾವುದು ಅಂದರೆ ಅದು ವಿಂಧ್ಯ ಪರ್ವತ. ಇನ್ನು 38ನೆಯ ಪ್ರಶ್ನೆ, ಭಾರತ ಮತ್ತು ಚೀನಾ ನಡುವೆ ಪಂಚಶೀಲ ಒಪ್ಪಂದವಾದಿದ್ದು ಯಾವಾಗ ಅಂತ? ಆಪ್ಷನ್ಗಳು 1950, 52, 53, 54. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 1954ರಲ್ಲಿ ಭಾರತ ಮತ್ತು ಚೀನಾ ನಡುವಿನ ಪಂಚಶೀಲ ಒಪ್ಪಂದದ ಆಯಿತು. 39ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ನದಿಯ ಸಮಭಾಜಕವನ್ನು 2 ಬಾರಿ ಹಾದು ಹೋಗುತ್ತದೆ? ಆಪ್ಷನ್ಗಳು ಜರಯಿ, ಒರಿಕಾನೋ, ಅಮೆಜಾನ್, ನೈಲ್ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಜೈರೋ ನದಿಯನ್ನು ಸಮಭಾಜಕವು 2 ಬಾರಿ ಹಾದು ಹೋಗುತ್ತದೆ. ಇನ್ನು 40ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಜಲಸಂಧಿಯು ಪೆಸಿಫಿಕ್ ಸಾಗರವನ್ನು ಅಂಟಾರ್ಟಿಕ್ ಸಾಗರದೊಂದಿಗೆ ಸೇರಿಸುತ್ತದೆ? ಆಪ್ಷನ್ಗಳು ಡೇವಿಸು, ಮೆಗಲನ್ನು, ಬಾಸು, ಬೇರಿಂಗ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಬೇರಿಂಗ್. 41ನೆಯ ಪ್ರಶ್ನೆ, ನಮ್ಮ ವಾಯುಮಂಡಲದ ಅತ್ಯಂತ ಕೆಳ ಸ್ತರವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಗಳು ಸ್ಟ್ರಾಟೋಸ್ಪಿಯರು, ಫೋಟೋಸ್ಪಿಯರು, ಮೀಸೋಸ್ಪಿಯರು, ಥರ್ಮೋಸ್ಪಿಯರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಟ್ರೋಪೋಸ್ಪಿಯರನ್ನು ವಾಯುಮಂಡಲದ ಅತ್ಯಂತ ಕೆಳಸ್ತರವೆಂದು ಕರೆಯುತ್ತಾರೆ. ಇನ್ನು 42ನೆಯ ಪ್ರಶ್ನೆ, ಪ್ರಪಂಚದ ಅತಿ ಅಗಲವಾದ ಜಲಸಂಧಿ ಯಾವುದು ಅಂತ? ಆಪ್ಷನ್ನು ಡೇವಿಸ್ ಜಲಸಂಧಿ, ಟಾರ್ ಜಲಸಂಧಿ, ಬೇರಿಂಗ್ ಜಲಸಂಧಿ. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಡೇವಿಸ್ ಜಲಸಂಧಿ. ಇನ್ನು 43ನೆಯ ಪ್ರಶ್ನೆ, ಪ್ರಪಂಚದ ಅತಿ ದೊಡ್ಡ ಸಾಗರ ಯಾವುದು ಅಂತ? ಆಪ್ಷನ್ಗಳು ಅಂಟಾರ್ಟಿಕ್ ಸಾಗರ, ಆರ್ಟಿಕ್ ಸಾಗರ, ಪೆಸಿಫಿಕ್ ಸಾಗರ, ಹಿಂದೂ ಮಹಾಸಾಗರ. ಇದಕ್ಕೆ ಸರಿಯಾದ ಉತ್ತರ ಪೆಸಿಫಿಕ್ ಸಾಗರ. ಪ್ರಪಂಚದ ಅತಿ ದೊಡ್ಡ ಸಾಗರ ಯಾವುದು ಅಂದರೆ ಅದು ಪೆಸಿಫಿಕ್ ಸಾಗರ. 44ನೆಯ ಪ್ರಶ್ನೆ, ಪ್ರಪಂಚದ ಅತ್ಯಂತ ಆಳವಾದ ಸಾಗರ ತಗ್ಗು ಯಾವುದು ಅಂತ ಅಂದರೆ ತಗ್ಗು ಪ್ರದೇಶ ಯಾವುದು ಅಂತ? ಜಾವಾ ತಗ್ಗು, ಫಿಲಿಪೈನ್ ತಗ್ಗು, ಚಾಲೆಂಜರ್ ಹಾಗೂ ಮಿಲೌಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಜಾವಾ ತಗ್ಗು. ಪ್ರಪಂಚದ ಅತ್ಯಂತ ಆಳವಾದ ಸಾಗರದ ತಗ್ಗು ಯಾವುದು ಅಂದರೆ ಅದು ಜಾವಾ ತಗ್ಗು. ಇನ್ನು 45ನೆಯ ಪ್ರಶ್ನೆ, ಈ ಕೆಳಗಿನ ಯಾವುದನ್ನು ಮಹಾವೃತ್ತ ಎನ್ನುವರು? ಆಪ್ಷನ್ಗಳು ಮಕರ ಸಂಕ್ರಾಂತಿ ವೃತ್ತ, ಆರ್ಕಾಟಿಕ್ ವೃತ್ತ, ಕರ್ಕಾಟಕ ವೃತ್ತ, ಸಮಭಾಜಕ ವೃತ್ತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸಮಭಾಜಕ.
46ನೆಯ ಪ್ರಶ್ನೆ, ಸ್ಥಳವೊಂದರ ತಾಪಮಾನವನ್ನು ತಕ್ಷಣ ಹೆಚ್ಚಿದರೆ ಅಲ್ಲಿನ ಆರ್ದ್ರತೆ ಏನಾಗುತ್ತದೆ ಅಂತ. ಆಪ್ಷನ್ಗಳು ಕಡಿಮೆಯಾಗುತ್ತದೆ, ಹೆಚ್ಚಾಗುತ್ತದೆ, ಜಾಸ್ತಿ ಆಗುತ್ತದೆ, ಬದಲಾಗುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಕಡಿಮೆ ಆಗುತ್ತದೆ. ಇನ್ನು 47ನೆಯ ಪ್ರಶ್ನೆ, ನಿರಂತರ ಮಾರುತಗಳಿಗೆ ಈ ಕೆಳಗಿನ ಯಾವುದು ಉದಾಹರಣೆಯಾಗಿದೆ. ಆಪ್ಷನ್ಗಳು ವಾಣಿಜ್ಯ ಮಾರುತಗಳು, ಜಿನೋಕು, ಮಾನ್ಸೂನ್ ಮಾರುತಗಳು, ಟೈಫೂನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ವಾಣಿಜ್ಯ ಮಾರುತಗಳು. ಇನ್ನು 48ನೆಯ ಪ್ರಶ್ನೆ, ಮಕರ ಸಂಕ್ರಾಂತಿ ವೃತ್ತ ಹಾಗೂ ಕರ್ಕಾಟಕ ಸಂಕ್ರಾಂತಿ ವೃತ್ತಗಳು ನಡುವಿನ ಪ್ರದೇಶವನ್ನು ಹೀಗೆನ್ನುವರು. ಆಪ್ಷನ್ಗಳು ಸಮತೋಲನ ವಲಯ, ಶೀತ ವಲಯ, ಉಷ್ಣ ವಲಯ ಹಾಗೂ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಉಷ್ಣ ವಲಯ ಎನ್ನುವರು. ಇನ್ನು 49ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ನಗರವು ಸಮುದ್ರದ ಬಂದರು ಅಲ್ಲ. ಆಪ್ಷನ್ಗಳು ರೋಮು, ಮುಂಬೈ, ಸಿಡ್ನಿ, ಸೌತ್ ಹಂಪ್ಟನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ರೋಮ್ ನಗರವು ಯಾವ ಸಮುದ್ರದ ಬಂದರು ಇಲ್ಲ ಅದಕ್ಕೆ. ಇನ್ನು 50ನೆಯ ಪ್ರಶ್ನೆ, ಕೊನೆಯ ಪ್ರಶ್ನೆ, ಅಮೇರಿಕಾ ನದಿ ಮಿಸ್ಸಿಸಿಪಿಯು ಯಾವ ಕೊಲ್ಲಿಗೆ ಸೇರುತ್ತದೆ. ಆಪ್ಷನ್ಗಳು ಸೈಂಟ್ ಲಾರೆನ್ಸ್ ಕೊಲ್ಲಿ, ಮೆಕ್ಸಿಕೋ ಕೊಲ್ಲಿ, ಓಬಾ ಕೊಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಓಬಾ ಕೊಲ್ಲಿಗೆ ಅಮೇರಿಕಾದ ನದಿ ಮಿಸ್ಸಿಸಿಪ್ಪಿ ಸೇರುತ್ತದೆ. ಈ 50 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ 50 ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬರ್ತೇನೆ. ಧನ್ಯವಾದಗಳು.